ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಮೇಲ್ಗಡೆ ಮನೆ ನೀಲಮ್ಮ ಆಂಟಿ ನನಗೆ ಇವತ್ತು ಗಿಣ್ಣು ಹಾಲು ತಂದುಕೊಟ್ರು. ಸೊ ದಟ್ ನಾನು ಇವತ್ತು ಗಿಣ್ಣು ಹಾಲಿಂದ ಯೂಸ್ ಮಾಡ್ಕೊಂಡು ಹೇಗೆ ಕೇಕ್ನ ಮಾಡ್ಬೋದು ಈಸಿಯಾಗಿ ಮೂರೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲಾಗಿ ಆಲ್ಮೋಸ್ಟ್ ನನಗೆ 1.5 ಲೀಟರ್ ಆಗಷ್ಟು ಹಾಲು ಸಿಕ್ಕಿದೆ. ಇದಕ್ಕೆ ನಾನು ಮೂರೇ ಅಚ್ಚಬೆಲ್ಲನ ಗೆಜ್ಕೊಂಡು ಅದರೊಳಗಡೆ ಹಾಕಿ ನಾನು ಅದನ್ನು ಫುಲ್ ಕರಗಕ್ಕೆ ಬಿಟ್ಟೆ. ಆಮೇಲೆ ಹಾಲು ತರೋಣ ಅಂತ ಹೋಗಿದ್ದೆ. ಅದಾದಮೇಲೆ ಮೂರೇ ಏಲಕ್ಕಿನ ಗೆಜ್ಕೊಂಡು ಅದಕ್ಕೆ ಹಾಕಿದೆ. ಆಮೇಲೆ ಹಾಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದೆ. ನಾನು 1/4 ಲೀಟ್ರ್ ಹಾಲು ಮಾತ್ರ ಹಾಕಿದ್ದೀನಿ ಅದಕ್ಕೆ ಎಕ್ಸ್ಟ್ರಾ. ಅದನ್ನು ಹಾಕಿ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಬಿಡಬೇಕು. ಬಿಫೋರ್ ದಟ್ ನೀವು ಅದನ್ನು ಸೋಸ್ಕೊಬೇಕಾಗುತ್ತೆ, ಯಾಕಂದರೆ ಬೆಲ್ಲದಲ್ಲಿ ತುಂಬ ಗಲೀಜಿರುತ್ತೆ. ಅದನ್ನು 3-4 ಸತಿ ಸೋಸ್ಕೊಂಡು ಅದನ್ನು ಹಾಕಬೇಕಾಗುತ್ತೆ. ಈ ಥರ ಫೋರ್ಕಲ್ಲಿ ನೀವು ನೋಡಬೇಕು ಅದು ಬೆಂದಿದೆಯಾ ಇಲ್ವಾ ಅಂತ. ಇದು ಸ್ವಲ್ಪ ಇನ್ನೂ ಬೇಯಬೇಕಿತ್ತು, ಇನ್ನು ಸ್ವಲ್ಪ ಇಟ್ಟೆ. ಅದಾದಮೇಲೆ ಎಂಡಲ್ಲಿ ಈ ಥರ ಈ ಥರ ಸ್ಮೂತಾಗಿ ಸ್ಪಾಂಜಿಯಾಗಿ ಕೇಕ್ ಟೈಪ್ ಆಗುತ್ತೆ. ಈಸಿಯಾಗಿ ಇದೇ ಥರ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೊ ದಟ್ ನಮ್ಮ ಬಾಡಿಗೆ ಹೇಗೆ 97 ಇಮ್ಯೂನ್ ಫ್ಯಾಕ್ಟರ್ನ ಅದು ಚಾರ್ಜ್ ಮಾಡುತ್ತೋ, ಹೇಗೆ 87 ಗ್ರೋತ್ ಫ್ಯಾಕ್ಟರ್ನ ಇಂಪ್ರೂವ್ ಮಾಡುತ್ತೋ, ಇದರಲ್ಲಿ ಅಷ್ಟು ಅಮಿನೋ ಆ್ಯಸಿಡ್ಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಆ್ಯಂಡ್ ಎಸ್ಪೆಷಲಿ ಹೇಳಬೇಕು ಅಂದರೆ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಸೊ ದಟ್ ನಿಮಗೆ ಗಿಣ್ಣು ಹಾಲು ಯಾವಾಗ ಸಿಗುತ್ತೋ ಆ ಟೈಮಲ್ಲಿ ಇದನ್ನು ಈ ಥರ ಸಿಂಪಲಾಗಿ ಮಾಡ್ಕೊಂಡು ತಿನ್ನಿ.